ಸರ್, ಈ ಬಾರಿ ನಾವು ಚುನಾವಣೆಗೆ ಏನು ಡಿಸೆಂಬರ್ 14ನೇ ತಾರೀಕು ನಿಗದಿಯಾಗಿದೆ. ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ನಾವು ಕಳೆದ 40 ತಿಂಗಳಿಂದ ಏನು ಗುತ್ತಿಗೆದಾರರಿಗೆ ಕೆಲಸಗಳನ್ನು ನಿರ್ವಹಿಸಿದ್ದೀವಿ, ಹಾಗೆ ಆ ಒಂದು ಕೆಲಸಗಳೇ ನಮಗೆ ಶ್ರೀರಕ್ಷೆ. ಆ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಷಯ. ಹಾಗೆ ರಾಜ್ಯದಲ್ಲಿ ಇವತ್ತು ಈ ಸಂಘಟನೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟಿಸಿ ಇವತ್ತು ಪ್ರತಿಯೊಬ್ಬ ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು, ಕಾನೂನಿನ ಅರಿವು, ಜಾಗೃತಿ, ಹಾಗೆ ಈ ಸಂಘಟನೆಯ ಉದ್ದೇಶ ಏನು ಅನ್ನೋದನ್ನು ಇವತ್ತು ಇಡೀ ರಾಜ್ಯದ ಎಲ್ಲ ಸುಮಾರು ಕಳೆದ 40 ತಿಂಗಳಿಂದ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ 3ರಿಂದ 4 ಬಾರಿ ಭೇಟಿ ಕೊಟ್ಟು ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ. ಸೊ ಅದರಿಂದ ಈ ಚುನಾವಣೆ ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸರ್, ಈಗ ಸಿ ರಮೇಶ್ ಅವರು ಗುತ್ತಿಗೆದಾರರಾದದ್ದು ಯಾವ ರೀತಿ, ಮತ್ತು ನಿಮ್ಗೆ ಯಾವ ರೀತಿ ಪ್ರೇರಣೆ ಆಯಿತು? ನಿಮ್ಮ ಮನೆಯವರಲ್ಲಿ ಯಾರಾದರೂ ಗುತ್ತಿಗೆದಾರರಿದ್ರಾ, ಮತ್ತು ಯಾವ ರೀತಿ ನೀವು ಈ ಒಂದು ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಸರ್, ನಮ್ಮ ಮನೇಲಿ ನಾವು ಆ್ಯಕ್ಚುಲಿ ಬಡ ಕುಟುಂಬ, ಒಂದು ಹಳ್ಳಿಯಿಂದ ಬಂದಂಥವ್ರು. ವಿದ್ಯುತ್ ಗುತ್ತಿಗೆದಾರರ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ನಾವು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 92 ಮುಗಿಸಿದೆ. 96ವರೆಗೆ ನಾನು EMIಯನ್ನು ಕಂಪ್ಲೀಟ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ವಿದ್ಯುತ್ ಇಲಾಖೆಗೆ ನಾನು ಅಪಾಯಿಂಟು ಆಗಿದ್ದೆ. ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಲೋಕಸಭೆ ಎಲೆಕ್ಷನ್ ಬಂದಾಗ ಅದೆಲ್ಲ ಓಲ್ಡ್ ಆಯಿತು, ಅವರು ಪ್ರೈಮ್ ಮಿನಿಸ್ಟರ್ ಆದರು. ಸೊ ಆ ಸಂದರ್ಭದಲ್ಲಿ ಏನು ಮಾಡಿದೆ, ನಾನು ನನ್ನ ಸ್ವಂತ ವೃತ್ತಿಯನ್ನು ಮಾಡಬೇಕು ಅಂತ ನಾನು 97ನೇ ಇಸ್ವಿಯಲ್ಲಿ ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸನ್ನು ಪಡೆದು ನಾನು ಸಾಮಾನ್ಯವಾಗಿ ಒಂದು ಬೈಸ್ಕಲಲ್ಲಿ ನನ್ನ ಕೆಲಸವನ್ನು ಪ್ರಾರಂಭಿಸಿದೆ. ನಾನು ಗ್ರಾಹಕರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸ್ ಪಡೆದು ನಾನು ಇವತ್ತು ಈ ಸಂಸ್ಥೆ, ಈ ವೃತ್ತಿ ಏನು ವಿದ್ಯುತ್ ಗುತ್ತಿಗೆದಾರ ವೃತ್ತಿ ನನಗೆ ಎಲ್ಲವನ್ನ ಕೊಟ್ಟಿದೆ. ಈ ವೃತ್ತಿಯಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಕುಟುಂಬ, ನನಗೆ ಸಂಬಂಧಪಟ್ಟಂಥ ನನ್ನ ಫ್ಯಾಮಿಲಿ ಮೆಂಬರ್ಸು ಈ ವೃತ್ತಿಯಲ್ಲಿ ತುಂಬ ಅದ್ಭುತವಾಗಿ ನಾನು ಇದ್ದೀನಿ ಸರ್. ಸೊ ಈ ಒಂದು ನನ್ನ ಎಜುಕೇಷನ್ ಬೇಸ್ ಮೇಲೆ ನಾನು ವಿದ್ಯುತ್ ಗುತ್ತಿಗೆದಾರ.